ಹಲೋ ಡಿಯರ್ ಸ್ಟೂಡೆಂಟ್ಸ್, ಅಕೌಂಟೆನ್ಸಿಲಿ ಬಿಗಿನರ್ಸಿಗೆ ತುಂಬ ಕನ್ಫ್ಯೂಷನ್ ಆಗುವಂಥದ್ದು ಅಂತಂದರೆ ಅದು ರೆಕಾರ್ಡಿಂಗ್ ಪ್ರೋಸೆಸ್. ಅಂದರೆ ರೆಕಾರ್ಡಿಂಗ್ ಮಾಡುವಾಗ ನಾವು ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ ಅಲ್ವಾ. ಒಂದು ಟ್ರಾನ್ಸಾಕ್ಷನ್ಲಿ ಬರುವಂಥ ಎರಡು ಅಕೌಂಟ್ಗಳು ಯಾವ್ಯಾವುದು, ಅದರಲ್ಲಿ ಡೆಬಿಟ್ ಯಾವುದನ್ನು ಮಾಡಬೇಕು, ಕ್ರೆಡಿಟ್ ಯಾವುದನ್ನು ಮಾಡಬೇಕು ಅನ್ನೋದು ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಬಟ್ ಇದರ ಹಿಂದಿನ ಬೇಸಿಕ್ಸನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸೂಪರ್ ಸಿಂಪಲ್ ಆಗಿ ಟ್ರಾನ್ಸಾಕ್ಷನ್ಸ್ಗಳನ್ನು ಅನಲೈಸ್ ಮಾಡ್ಬೋದು. ಹಾಗಿದ್ರೆ ನೀವು ತಿಳ್ಕೊಳ್ಳೇಬೇಕಾದಂಥ ಅದರ ಹಿಂದಿನ ಬೇಸಿಕ್ಸ್ ಯಾವುದಪ್ಪ ಅಂದರೆ ಅದೇ ಟೈಪ್ಸ್ ಆಫ್ ಅಕೌಂಟ್ ಅಥವಾ ಕ್ಯಾಟಗರೀಸ್ ಆಫ್ ಅಕೌಂಟ್ ಆ್ಯಂಡ್ ಅವುಗಳಿಗೆ ಇರುವಂಥ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ರೂಲ್ಸ್. ಅಕೌಂಟೆನ್ಸಿಯ ಬೇಸಿಕ್ಸ್ಗಳ ಬಗ್ಗೆ ಆಲ್ರೆಡಿ ನಾನು ಹಿಂದಿನ ಪಾರ್ಟ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ ವಿಡಿಯೋಗಳ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ವಿಡಿಯೋ ಟೈಟಲನ್ನು ಪ್ರೆಸ್ ಮಾಡಿ ನೀವು ಅದನ್ನು ವಾಚ್ ಮಾಡ್ಬೋದು. ಇನ್ನು ಇವತ್ತು ನಾನು ಆ ಟೈಪ್ಸ್ ಆಫ್ ಅಕೌಂಟಲ್ಲಿ ಯಾವ್ಯಾವೆಲ್ಲ ಅಕೌಂಟ್ಗಳು ಬರುತ್ತೆ, ಅದು ಯಾಕೆ ಬರುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೆ ತುಂಬ ಸಿಂಪಲ್ ಆಗಿ ಡೆಬಿಟ್ ಕ್ರೆಡಿಟ್ ರೂಲನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಫಾರ್ಮುಲಾ ಕೂಡ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೂಪರ್ ಎಕ್ಸೈಟಿಂಗ್ ಸೆಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ದರ್ಶನ ಹೆಗ್ಡೆಯರ್. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಿಲ್ಲ ತಾನೆ. ಮೊದಲನೇದಾಗಿ ನಾವು ಕ್ಯಾಟಗರೀಸ್ ಆಫ್ ಅಕೌಂಟಿಗೆ ಬರೋಣ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ, 5 ರೀತಿಯಲ್ಲಿ ನಾವು ಅಕೌಂಟ್ಗಳನ್ನು ವಿಂಗಡಿಸ್ತೀವಿ. ಬಟ್ ಇದನ್ನು ಯಾಕೆ ವಿಂಗಡಿಸ್ತೀವಿ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ನಿಮಗೆ ಅದರ ಬಗ್ಗೆ ಒಂದಷ್ಟು ಬೇಸಿಕ್ಸ್ ಗೊತ್ತಿರಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಕೂಡ ಈ ಕ್ಲಾಸಿಫಿಕೇಷನ್ ತುಂಬಾ ಇಂಪಾರ್ಟೆಂಟ್ ಇದೆ. 6 ಮಾರ್ಕಿಗೆ ಕ್ಲಾಸಿಫಿಕೇಷನ್ ಮಾಡೋದಕ್ಕೆ ಹೇಳ್ತಾರೆ. ಹಾಗಾಗಿನೇ ಇದರ ಹಿಂದಿನ ಬೇಸಿಕ್ಸನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ನೆಸೆಸಿಟಿ ಇದೆ. ನೋಡಿ, ಪ್ರತಿಯೊಂದು ಬಿಸ್ನೆಸ್ ಆರ್ಗನೈಸೇಷನ್ ಒಂದು ಟ್ರಾನ್ಸಾಕ್ಷನನ್ನು ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಎಂಟ್ರಿ ಮಾಡ್ತಾ ಹೋಗುತ್ತೆ ಅಲ್ವಾ. ಅಂದರೆ ಈಗ ಒಂದು ಮಷಿನರಿ ತೊಗೊಂಡ್ರಿ ಅಂತ ತಿಳ್ಕೊಳ್ಳಿ, ಮಷಿನರಿ ಪರ್ಚೇಸ್ಡ್ ಅಂತ ಅಷ್ಟೇ ಬರೆಯೋದಿಲ್ಲ ಅದು. ಸೊ ಮಷಿನರಿ ಬಂದಿದೆ, ಅದಕ್ಕೋಸ್ಕರ ಕ್ಯಾಶನ್ನು ಕೊಟ್ಟಿದ್ದೀವಿ. ಈ ರೀತಿಯಾಗಿ 2 ಆಸ್ಪೆಕ್ಟ್ಗಳನ್ನು, ಬಂದಿದ್ದು ಮತ್ತು ಹೋಗಿದ್ದು, ರಿಸೀವಿಂಗ್ ಆ್ಯಂಡ್ ಗಿವಿಂಗ್, 2 ಆಸ್ಪೆಕ್ಟ್ಗಳನ್ನು ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಇದನ್ನೇ ನಾವು ಅಕೌಂಟಿಂಗಲ್ಲಿ ಸಿಂಪಲ್ ಆಗಿ ಬಂದಿದ್ದಕ್ಕೆ ಡೆಬಿಟ್, ಹೋಗಿದ್ದಕ್ಕೆ ಕ್ರೆಡಿಟ್ ಅಂತ ಹೇಳ್ತೀವಿ. ಆ್ಯಂಡ್ ಪ್ರತಿ ಟ್ರಾನ್ಸಾಕ್ಷನಲ್ಲಿ ಅಟ್ಲೀಸ್ಟ್ 2 ಬೆನಿಫಿಟ್ ಇರುತ್ತೆ ಅಲ್ವಾ. ಸೊ ಈ ಟ್ರಾನ್ಸಾಕ್ಷನಲ್ಲಿ ಮಷಿನರಿ ಮತ್ತು ಕ್ಯಾಶ್ ಇದ್ದ ಹಾಗೆ ಪ್ರತಿಯೊಂದು ಟ್ರಾನ್ಸಾಕ್ಷನಲ್ಲಿ 2 ಬೆನಿಫಿಟ್ ಇದ್ದೇ ಇರುತ್ತೆ. ಸೊ ಆ ಬೆನಿಫಿಟ್ಗಳಿಗೇನೆ ನಾವು ಅಕೌಂಟ್ ಅಂತ ಕರಿತೀವಿ. ಸೊ ಪ್ರತಿಯೊಂದು ಬೆನಿಫಿಟ್ಗೆ ಒಂದೊಂದು ಅಕೌಂಟ್ಗಳನ್ನು ಹಾಕ್ತಾ ಹೋಗ್ತೀವಿ. ಸೊ ನಾವು ಅಕೌಂಟಿಂಗಿನ ಫಸ್ಟ್ ಪ್ರೊಸೆಸ್ ರೆಕಾರ್ಡಿಂಗ್ ಮಾಡಬೇಕಂದ್ರೆ ಇದನ್ನು ಕರೆಕ್ಟಾಗಿ ನಮಗೆ ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡೋದು ಗೊತ್ತಾಗಬೇಕು. ಅಂದರೆ ಪ್ರತಿ ಟ್ರಾನ್ಸಾಕ್ಷನಲ್ಲಿ ಯಾವ 2 ಅಕೌಂಟ್ಗಳು ಇನ್ವಾಲ್ವ್ ಆಗಿದೆ ಅಥವಾ ಬೆನಿಫಿಟ್ಗಳು ಇನ್ವಾಲ್ವ್ ಆಗಿದೆ ಅದನ್ನು ನಮಗೆ ಐಡೆಂಟಿಫೈ ಮಾಡೋದಕ್ಕೆ ಬರಬೇಕು. ಆ್ಯಂಡ್ ಅದರಲ್ಲಿ ಯಾವುದು ರಿಸೀವಿಂಗ್ ಆಸ್ಪೆಕ್ಟ್, ಯಾವುದು ಗಿವಿಂಗ್ ಆಸ್ಪೆಕ್ಟ್ ಅನ್ನೋದನ್ನು ಕೂಡ ನಾವು ಐಡೆಂಟಿಫೈ ಮಾಡೋದಕ್ಕೆ ಬರಬೇಕು. ಸೊ ನಮ್ಮ ಈ ಎಕ್ಸಾಂಪಲಲ್ಲಿ ಮಷಿನರಿ ಬಂದಿದೆ, ಹಾಗಾಗಿ ಡೆಬಿಟ್, ಕ್ಯಾಶ್ ಹೋಗಿದೆ, ಹಾಗಾಗಿ ಕ್ರೆಡಿಟ್, ಸಿಂಪಲ್ ಆಗಿ ಹೇಳ್ಬೋದು ಅಲ್ವಾ. ಬಟ್ ಎಲ್ಲ ಟ್ರಾನ್ಸಾಕ್ಷನಲ್ಲಿ ಈ ರೀತಿಯಾಗಿ ಸಿಂಪಲ್ ಆಗಿ ಐಡೆಂಟಿಫೈ ಮಾಡೋದಕ್ಕಾಗಲ್ಲ. ಈವನ್ ಬೆನಿಫಿಟ್ಗಳನ್ನು ಕೂಡ ಐಡೆಂಟಿಫೈ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿನೇ ಈ ಥರವಾಗಿ ಅಕೌಂಟ್ಗಳನ್ನು ಕೆಟಗರೈಸ್ ಮಾಡ್ತಾರೆ. ಸೊ ದೇರ್ ಆರ್ 2 ಅಪ್ರೋಚಸ್, 2 ಸಿಸ್ಟಮ್ಗಳಿವೆ. ಒಂದು ಅಮೇರಿಕನ್ ಸಿಸ್ಟಮ್, ಇನ್ನೊಂದು ಇಂಗ್ಲೀಷ್ ಸಿಸ್ಟಮ್ ಅಂತೇಳಿ. ಸೊ ಇಂಗ್ಲೀಷ್ ಸಿಸ್ಟಮಲ್ಲಿ ಬೇರೆ ರೀತಿಯಲ್ಲಿ ನಾವು ಕ್ಯಾಟಗರೈಸ್ ಮಾಡ್ತೀವಿ. ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ ಮತ್ತು ಪರ್ಸನಲ್ ಅಕೌಂಟ್ ಅಂತ ಹೇಳಿ ಅಕೌಂಟ್ಗಳನ್ನು ಕ್ಯಾಟಗರೈಸ್ ಮಾಡ್ತೀವಿ. ಬಟ್ ಆ್ಯಸ್ ಪರ್ ಯೋರ್ ಸಿಲೆಬಸ್ ಅಮೇರಿಕನ್ ಅಪ್ರೋಚ್ ಪ್ರಕಾರ ನಾವು ಕ್ಯಾಟಗರೈಸ್ ಮಾಡ್ತೀವಿ, ಅದನ್ನು ಕಲಿತಾ ಹೋಗ್ತೀವಿ. ಸೊ ದೇರ್ ಆರ್ 5 ಟೈಪ್ಸ್ ಆಫ್ ಅಕೌಂಟ್ಸ್ ಆ್ಯಸ್ ಪರ್ ಅಮೇರಿಕನ್ ಅಪ್ರೋಚ್. ಯಾವ್ಯಾವುದಂತ ಹೇಳ್ಬೋದು ನಾವು. ಮೊದಲನೇದಾಗಿ ಕ್ಯಾಪಿಟಲ್, ಎರಡನೇದಾಗಿ ಲಯಬಿಲಿಟೀಸ್, ಮೂರನೇದು ಎಕ್ಸ್ಪೆನ್ಸಸ್ ಆರ್ ಲಾಸಸ್, 4ನೇ ಕ್ಯಾಟಗರಿ ಅಸೆಟ್ಸ್, 5ನೇ ಕ್ಯಾಟಗರಿ ರೆವೆನ್ಯೂಸ್ ಆರ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂತ ಹೇಳ್ತೀವಿ. ಈ 5 ಕ್ಯಾಟಗರಿಗಳಾಗಿ ನಾವು ಅಕೌಂಟ್ಗಳನ್ನು ಕ್ಲಾಸಿಫೈ ಮಾಡ್ಕೋತೀವಿ. ಈ ರೀತಿ ಕ್ಲಾಸಿಫಿಕೇಶನ್ ಮಾಡಿಕೊಂಡ್ರೆ ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದ ಡೆಬಿಟ್ ಕ್ರೆಡಿಟ್ ರೂಲ್ಗಳಿರುತ್ತೆ. ಸೊ ಅದನ್ನು ಅಪ್ಲೈ ಮಾಡಿಕೊಂಡು ಈಸಿಯಾಗಿ ಒಂದು ಟ್ರಾನ್ಸಾಕ್ಷನಲ್ಲಿ ಯಾವ ಅಕೌಂಟ್ ಇನ್ವಾಲ್ವ್ ಆಗಿದೆ ಆ್ಯಂಡ್ ಅದು ಯಾವ ಕ್ಯಾಟಗರಿ ಅಂತ ನೋಡಿಬಿಟ್ಟು ಡೆಬಿಟ್ ಮಾಡಬೇಕಾ ಕ್ರೆಡಿಟ್ ಮಾಡಬೇಕಾ ಅನ್ನೋದನ್ನು ಅನಲೈಸ್ ಮಾಡ್ತಾ ಹೋಗ್ಬೋದು. ಆ ರೆಕಾರ್ಡಿಂಗ್ ಪ್ರಾಸೆಸ್ ಈಸಿ ಆಗಬೇಕಂದ್ರೆ ಮೊದಲನೇದಾಗಿ ನಮಗೆ ಈ ಕ್ಯಾಟಗರೀಸ್ ಯಾವ್ಯಾವುದು, ಅದರಲ್ಲಿ ಯಾವ್ಯಾವ ಅಕೌಂಟ್ಗಳು ಬರುತ್ತೆ ಅನ್ನೋದು ಡೀಟೇಲ್ ಆಗಿ ಗೊತ್ತಿರಬೇಕು. ಅದು ತಿಳಿದಿದ್ರೆ ಮಾತ್ರ ನಮ್ಮ ಅನಾಲಿಸಿಸ್ ಅಕ್ಯುರೇಟ್ ಆಗುತ್ತೆ. ನಿಮ್ಮ ಸಿಲೆಬಸ್ಸಲ್ಲಿ ಬಂದಿರುವಂಥ ಎಲ್ಲ ಅಕೌಂಟ್ಗಳ ಲಿಸ್ಟನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಏನೇನು ಯಾವ್ಯಾವ ಕ್ಯಾಟಗರಿಲಿ ಬರುತ್ತೆ ಅನ್ನೋದನ್ನು, ಯಾಕೆ ಆ ಕ್ಯಾಟಗರಿಲಿ ಬರುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಮೀನಿಂಗ್ಗಳನ್ನು ತಿಳ್ಕೊತಾ ಹೋಗೋಣ. ನೋಡಿ, ಮೊದಲನೇದು ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ, ಅಂದರೆ ಓನರ್ ರಿಲೇಟೆಡ್ ಆಗಿರುತ್ತೆ. ಕ್ಯಾಪಿಟಲ್ ಅಂದರೆ ಬಂಡವಾಳ ಅಂತ, ಓನರ್ ರಿಲೇಟೆಡ್ ಏನೇ ಇದ್ರೂ ಅದು ಕ್ಯಾಪಿಟಲಲ್ಲಿ ಬರುತ್ತೆ. ಎರಡನೇ ಕ್ಯಾಟಗರಿ ಲಯಬಿಲಿಟೀಸ್. ಲಯಬಿಲಿಟಿ ಅಂತಂದರೆ ಜವಾಬ್ದಾರಿ ಅಥವಾ ಋಣ ಅಂತ ಹೇಳ್ತೀವಿ. ಏನಾದರೂ ಪೇ ಮಾಡುವಂಥ ಜವಾಬ್ದಾರಿ ಬಿಸ್ನೆಸ್ಸಿಗೆ ಇದ್ದರೆ ಅದು ಲಯಬಿಲಿಟೀಸ್ ಅಂತ ಅನ್ಸ್ಕೊಳುತ್ತೆ, ಅಥವಾ ಆಬ್ಲಿಗೇಷನ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಅಥವಾ ಖರ್ಚುಗಳು ಅಂತ ಹೇಳ್ತೀವಿ, ಎಕ್ಸ್ಪೆನ್ಸಸ್ ಆರ್ ಲಾಸಸ್. ಇದರಲ್ಲಿ ಡೇ ಟು ಡೇ ಬಿಸ್ನೆಸ್ಸಲ್ಲಿ ಅರ್ನ್ ಮಾಡೋದಕ್ಕೋಸ್ಕರ ಒಂದಷ್ಟು ಅಮೌಂಟನ್ನು ಸ್ಪೆಂಡ್ ಮಾಡಬೇಕಾಗತ್ತೆ, ಖರ್ಚು ಮಾಡಬೇಕಾಗತ್ತೆ. ಸೊ ಅಂಥ ಖರ್ಚುಗಳನ್ನು ನಾವು ಈ ಕ್ಯಾಟಗರಿಲಿ, ಎಕ್ಸ್ಪೆನ್ಸ್ ಕ್ಯಾಟಗರಿಲಿ ತಗೋತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಅಸೆಟ್. ಅಸೆಟ್ ಅಂದರೆ ಆಸ್ತಿಗಳು ಅಂತ, ಬಿಸ್ನೆಸ್ಸಿನ ವ್ಯಾಲ್ಯೂಯೇಬಲ್ ಥಿಂಗ್ಸಿಗೆ ನಾವು ಆಸ್ತಿ ಅಂತ ಹೇಳ್ತೀವಿ, ಈ ಕ್ಯಾಟಗರಿಲಿ ಬರುತ್ತೆ. ಹಾಗೆ ರೆವೆನ್ಯೂಸ್ ಅಂತಂದರೆ ಆದಾಯ ಅಂತ ಹೇಳ್ತೀವಿ, ಅಥವಾ ಇನ್ಕಮ್ಸ್ ಅಂತ ಕರಿತೀವಿ. ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಇಲ್ಲಿ ಬರುತ್ತೆ. ಸೊ ರೆವೆನ್ಯೂಸ್ ಅಂದರೆ ಡೇ ಟು ಡೇ ಬಿಸ್ನೆಸ್ಸಲ್ಲಿ ಅರ್ನ್ ಆಗುವಂಥ ಮನಿ, ಅಂದರೆ ಏನೆಲ್ಲ ಅದರಿಂದ ಆದಾಯ ಬರ್ತಾ ಹೋಗುತ್ತಲ್ಲ ಅದಕ್ಕೆ ನಾವು ರೆವೆನ್ಯೂಸ್ ಅಂತ ಹೇಳಿ ಕರಿತೀವಿ. ಇದನ್ನೆಲ್ಲ ಐಡೆಂಟಿಫೈ ಮಾಡೋದನ್ನು ಹೇಳ್ತೀನಿ. ಅದಕ್ಕೂ ಮೊದಲು ಇದರಲ್ಲಿರುವಂಥ ಒಂದು ಸ್ಪೆಷಾಲಿಟಿ ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಂತ ಅನ್ಕೋತೀನಿ. ಕ್ಲಿಯರ್ ಆಗಿರಬೇಕಲ್ವಾ.
ಸೊ ಈ ಕೆಟಗರೀಸನ್ನು ಶಾರ್ಟ್ಕಟ್ ಆಗಿ ನಾವು ಕ್ಲಿಯರ್ ಅಂತ ಡಿಫೈನ್ ಮಾಡ್ಬೋದು. ಅಂದರೆ CLEAR ಅಂತ 5 ಕೆಟಗರಿ ಇದೆ. C ಫಾರ್ ಕ್ಯಾಪಿಟಲ್, L ಫಾರ್ ಲಯಬಿಲಿಟಿ, E ಫಾರ್ ಎಕ್ಸ್ಪೆನ್ಸಸ್, A ಫಾರ್ ಅಸೆಟ್, R ಫಾರ್ ರೆವೆನ್ಯೂಸ್. ಕ್ಲಿಯರ್, ರೈಟ್? ಸೊ ಈ ವರ್ಡ್ ಹೇಗೆ ನೆನ್ಪಿಟ್ಕೊಳ್ಳೋದು ಸುಲಭನೋ ಅದಕ್ಕೆ ಡೆಬಿಟ್ ಕ್ರೆಡಿಟ್ ರೂಲನ್ನು ಅಪ್ಲೈ ಮಾಡೋದನ್ನು ಕೂಡ ನೆನ್ಪಿಟ್ಕೊಳ್ಳೋದು ಅಷ್ಟೇ ಸುಲಭ. ಹೇಗೆ? ಇವುಗಳನ್ನು ನೀವು 2 ವಿಧವಾಗಿ ವಿಂಗಡಿಸ್ಬೋದು. ಸೊ CLEAR ಅನ್ನು ದೇರ್ ಆರ್ 2 ವೋವೆಲ್ಸ್, ಇ ಮತ್ತು ಎ ಅಲ್ವಾ? ಹಾಗೆ CLRಗಳು ಕಾನ್ಸನೆಂಟ್ಸ್. ಹೀಗೆ ನಾವು ಇದನ್ನು 2 ವಿಧವಾಗಿ ವಿಂಗಡಿಸ್ಬೋದು. ಓವೆಲ್ಸ್ಗಳಿಗೆ ಡೆಬಿಟ್ ರೂಲ್ ಅಪ್ಲೈ ಆಗುತ್ತೆ. ಹಾಗೆಯೇ CLR ಅಂದರೆ ಕಾನ್ಸನೆಂಟ್ಸ್ಗಳಿಗೆ ಕ್ರೆಡಿಟ್ ರೂಲ್ ಅಪ್ಲೈ ಆಗುತ್ತೆ. ಡೆಬಿಟ್ ರೂಲ್ ಅಂದರೆ ಏನು? ಇನ್ಕ್ರೀಸ್ ಆದಾಗ, ಇದೆರಡು ಐಟಮ್ಗಳು ಇನ್ಕ್ರೀಸ್ ಆದಾಗ ಡೆಬಿಟ್ ಮಾಡಬೇಕು. ಹಾಗಿದ್ರೆ ಅದು ಅಪೋಸಿಟ್ ಆದರೆ ಅಂದರೆ ಡಿಕ್ರೀಸ್ ಆದರೆ ಕ್ರೆಡಿಟ್ ಮಾಡಿದರೆ ಆಯಿತು. ಇನ್ನು CLRಗಳಿಗೆ ಕ್ರೆಡಿಟ್ ರೂಲ್ ಅಪ್ಲೈ ಆಗುತ್ತೆ ಅಲ್ವಾ? ಕ್ರೆಡಿಟ್ ರೂಲ್ ಅಂದರೆ ಏನು? ಇನ್ಕ್ರೀಸ್ ಆದರೆ, ಈ 3 ಕೆಟಗರೀಸ್ಗಳಲ್ಲಿ ಬರುವಂಥ ಐಟಮ್ಗಳು ಇನ್ಕ್ರೀಸ್ ಆದರೆ ಅಥವಾ ಕ್ರಿಯೇಟ್ ಆದರೆ ಅವುಗಳನ್ನು ಕ್ರೆಡಿಟ್ ಮಾಡಬೇಕು ಅನ್ನೋದನ್ನು ಈ ರೂಲ್ ಹೇಳುತ್ತೆ. ಹಾಗಿದ್ರೆ ಡಿಕ್ರೀಸ್ ಆದರೆ ಏನು ಮಾಡಬೇಕು? ಡೆಬಿಟ್ ಮಾಡಬೇಕು. ಓಕೆನಾ? ಸೊ CLRಗಳಿಗೆ ಕ್ರೆಡಿಟ್ ಇನ್ಕ್ರೀಸಸ್, ಡೆಬಿಟ್ ಡಿಕ್ರೀಸಸ್. ಹಾಗೆ ಇ ಮತ್ತು ಎಗಳಿಗೆ ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ದಿಸ್ ಈಸ್ ದಿ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ರೂಲ್. ತುಂಬ ಸಿಂಪಲ್ ಆಗಿ ಇದನ್ನು ನೆನ್ಪಿಟ್ಕೊಳ್ಬೋದಲ್ಲ. ಸೊ ಈಗ ಕೆಟಗರೀಸ್ಗೆ ಬರೋಣ. ಸೊ ಈ ಕೆಟಗರೀಸಲ್ಲಿ ಬರುವಂಥ ಅಕೌಂಟ್ಗಳನ್ನು ನೆನ್ಪಿಟ್ಕೊಳ್ಳೋದಕ್ಕೆ ನಿಮಗೆ ಈ ಐಟಮ್ಗಳು ಏನೇನು ಅನ್ನೋದು ಗೊತ್ತಿರಲೇಬೇಕು. ಹಾಗಾಗಿ ನಾನು ಅದನ್ನು ಇನ್ ಡೀಟೇಲ್ ಆಗಿ ಇದರಲ್ಲಿ 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕ್ಯಾಪಿಟಲ್ ಕೆಟಗರಿಲಿ ಬರುವಂಥ ಕ್ಯಾಪಿಟಲ್ ಅಕೌಂಟ್ ಮತ್ತು ಡ್ರಾಯಿಂಗ್ ಅಕೌಂಟ್. ಸೊ ಇದೆರಡೂ ಕೂಡ ಓನರಿಗೆ ರಿಲೇಟೆಡ್. ಇದೆರಡೇ ಅಕೌಂಟ್ ಆಗಿರುತ್ತೆ ಈ ಕೆಟಗರಿಲಿ ಬರೋದು. ಸೊ ಕ್ಯಾಪಿಟಲ್ ಅಂದರೆ ಬಂಡವಾಳ, ಓನರ್ ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಸೊ ನಮ್ಮ ಅಕೌಂಟಿಂಗ್ ಪ್ರಕಾರ ಓನರ್ಸ್ ಆರ್ ಡಿಫ್ರೆಂಟ್ ಆ್ಯಂಡ್ ಬಿಸ್ನೆಸ್ ಇಸ್ ಡಿಫ್ರೆಂಟ್. ಬಿಸ್ನೆಸ್ಸಿಗೂ ಓನರಿಗೂ ಬೇರೆದೇ ಆದ ಎಕ್ಸಿಸ್ಟೆನ್ಸ್ ಇದೆ. ಸೊ ಹಾಗಾಗಿನೇ ಓನರಿಂದ ಏನೇ ತೊಗೊಂಡ್ರು ಬಿಸ್ನೆಸ್ ಅದನ್ನು ಅವನಿಗೆ ವಾಪಸ್ ಕೊಡಬೇಕು. ಹಾಗಾಗಿ ಅದನ್ನು ಸಪ್ರೇಟಾಗಿ ರೆಕಾರ್ಡ್ ಮಾಡ್ಕೊಳುತ್ತೆ. ಅದಕ್ಕೋಸ್ಕರನೇ ಓನರ್ ಏನನ್ನೇ ಕೊಟ್ಟರು ಅದನ್ನು ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ರೆಕಾರ್ಡ್ ಮಾಡುತ್ತೆ. ಹಾಗೆ ಓನರ್ ಏನಾದರೂ ಪರ್ಸ್ನಲ್ ಯೂಸ್ಗೆ ವಿತ್ಡ್ರಾ ಮಾಡಿಕೊಂಡ್ರೆ ಅಮೌಂಟನ್ನು ಅದನ್ನು ಡ್ರಾಯಿಂಗ್ ಅಕೌಂಟ್ ಅಂತ ಹೇಳಿ ರೆಕಾರ್ಡ್ ಮಾಡುತ್ತೆ. ಸೊ ಅಲ್ಲಿಗೆ ಕ್ಯಾಪಿಟಲ್ ಅಕೌಂಟ್ ಅನ್ನೋದು ಕ್ಯಾಪಿಟಲನ್ನು ಇನ್ಕ್ರೀಸ್ ಮಾಡುತ್ತೆ. ಹಾಗೆ ಡ್ರಾಯಿಂಗ್ ಅಕೌಂಟ್ ಅನ್ನೋದು ಕ್ಯಾಪಿಟಲನ್ನು ಡಿಕ್ರೀಸ್ ಮಾಡುತ್ತೆ. ಅಂದರೆ ವಿತ್ಡ್ರಾ ಮಾಡ್ಕೋತಾ ಇದ್ದಾನೆ, ಪರ್ಸನಲ್ ಯೂಸಿಗೆ ಹಾಕಿದ್ದ ಅಮೌಂಟನ್ನು ವಾಪಸ್ ತಗೋತಾ ಇದ್ದಾನೆ. ಅದಕ್ಕೋಸ್ಕರನೇ ಅದು ಕ್ಯಾಪಿಟಲನ್ನು ಡಿಕ್ರೀಸ್ ಮಾಡುತ್ತೆ. ಇದೊಂದು ಪಾಯಿಂಟ್ ನಿಮ್ಮ ಗಮನಕ್ಕಿರಲಿ. ನೆಕ್ಸ್ಟ್ ಬರ್ತೀವಿ ಲಯಬಿಲಿಟೀಸ್ಗೆ. ಸೊ ಲಯಬಿಲಿಟೀಸ್ ಅಂದರೆ ಆಗಲೇ ಹೇಳಿದೆ ನಾನು, ಋಣ ಅಥವಾ ಜವಾಬ್ದಾರಿ ಅಂತ ಹೇಳ್ತೀವಿ. ಬಿಸ್ನೆಸ್ ಯಾವುದೇ ಔಟ್ಸೈಡರ್ಸಿಗೆ ಏನಾದರೂ ಅಮೌಂಟನ್ನು ಕೊಡೋದು ಪೆಂಡಿಂಗ್ ಇದ್ದರೆ ಅದನ್ನು ಈ ಕೆಟಗರೀಸಲ್ಲಿ ನಾವು ತಗೋತೀವಿ. ಸೊ ಮೇನ್ ಲಯಬಿಲಿಟಿ ಅಂದರೆ ಬಿಸ್ನೆಸ್ಸಿಗೆ ಒಂದು ಲೋನ್ ಆಗಿರುತ್ತೆ. ಸೊ ಯಾವುದೇ ಬಿಸ್ನೆಸ್ಸನ್ನು ನಾವು ಬರೀ ಕ್ಯಾಪಿಟಲಿಂದ, ಬಂಡವಾಳದಿಂದ ನಡೆಸೋದಕ್ಕೆ ಸಾಧ್ಯ ಇಲ್ಲ, ಲೋನ್ ಬೇಕಾಗತ್ತಲ್ವಾ? ಸೊ ಲೋನ್ ತೊಗೊಳತ್ತೆ. ಆ ಲೋನನ್ನು ಏನು ತೊಗೊಂಡಿದೆಯಲ್ಲ ಬೇರೆಯವರಿಂದ, ಅದು ಬ್ಯಾಂಕಿಂದ ಇರ್ಬೋದು, ಫ್ರೆಂಡ್ಸಿಂದ ಇರ್ಬೋದು, ಯಾರಿಂದನೂ ಇರ್ಬೋದು. ಸೊ ಅದೆಲ್ಲ ಲೋನ್ಸ್ಗಳನ್ನು ಕೂಡ ವಾಪಸ್ ಕೊಡಬೇಕಾಗತ್ತೆ. ಅಂಥ ಜವಾಬ್ದಾರಿ ಅದಕ್ಕಿರುತ್ತೆ. ಹಾಗಾಗಿನೇ ಅದನ್ನು ಲಯಬಿಲಿಟಿ ಕೆಟಗರಿಲಿ ನಾವು ಹಾಕ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಮತ್ತು ಕ್ರೆಡಿಟರ್ಸ್ ಬರ್ತಾರೆ. ಸೊ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್ ಇದೆರಡೂ ಒಂದೇ ಥರದಲ್ಲಿ ಯೂಸ್ ಆಗುವಂಥ ವರ್ಡಿಂಗ್ಸ್ಗಳು. ಸೊ ಇಲ್ಲಿ ಕ್ರೆಡಿಟರ್ಸ್ ಅಂದರೆ ಕ್ರೆಡಿಟ್ ಟ್ರಾನ್ಸಾಕ್ಷನಲ್ಲಿ ಬರುವಂಥ ಒಬ್ಬ ಪಾರ್ಟಿಗೆ ಕ್ರೆಡಿಟರ್ ಅಂತ ಹೇಳ್ತೀವಿ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂದರೆ ಉದ್ರಿ ವ್ಯವಹಾರ. ಸೊ ಉದ್ರಿ ವ್ಯವಹಾರ ನೀವು ಮಾಡಿದಾಗ ಅದರ ಅರ್ಥ ಏನು? ನೀವು ಯಾರ ಹತ್ರನೋ ವಸ್ತುಗಳನ್ನು ತೊಗೊಂಡಿರ್ತೀರಿ, ಅದಕ್ಕೆ ವಾಪಸ್ ದುಡ್ಡನ್ನು ಕೊಡೋದಕ್ಕೆ ಒಂದು ಸ್ವಲ್ಪ ಡಿಲೇ ಮಾಡ್ತೀರಿ. ನಾಳೆ ಕೊಡ್ತೀನಿ ಅಥವಾ ನಾಡಿದ್ದು ಕೊಡ್ತೀನಿ ಅಂತ ಹೇಳಿ ಆ ವಸ್ತುನ ತೊಗೊಂಬರ್ತೀರಿ. ಸೊ ಅವನು ಅಂಗಡಿಯವನಿಗೆ ಏನಾದರೂ ಟ್ರಸ್ಟ್ ಇದ್ದರೆ ನಿಮ್ಮ ಮೇಲೆ, ಅವನು ಹಾಗೆ ಉದ್ರಿ ಮೇಲೆ ಅದನ್ನು ಕೊಟ್ಬಿಡ್ತಾನೆ. ಸೊ ಇದೇ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಬಿಸ್ನೆಸ್ಸಲ್ಲಿ ಕೂಡ ಈ ಥರದ ಕ್ರೆಡಿಟ್ ಟ್ರಾನ್ಸಾಕ್ಷನ್ಗಳು ಬಹಳಷ್ಟು ಆಗ್ತಾ ಇರುತ್ತೆ ಅಲ್ವಾ? ಸೊ ಅದರಲ್ಲಿ 2 ಪಾರ್ಟಿಗಳು ಬರ್ತಾರೆ. ಒಬ್ಬ ಉದ್ರೆಗೆ ಕೊಟ್ಟವನು ಮತ್ತು ಒಬ್ಬ ಉದ್ರೆಗೆ ತೊಗೊಂಡವನು. ಅರ್ಥ ಆಗ್ತಾ ಇದೆಯಾ? ಸೊ ಅಂದಮೇಲೆ ಇಲ್ಲಿ ಕ್ರೆಡಿಟರ್ ಅಂದರೆ ಕ್ರೆಡಿಟ್ ಟ್ರಾನ್ಸಾಕ್ಷನಲ್ಲಿ ಯಾರಿಗೆ ಅಮೌಂಟನ್ನು ಕೊಡೋದು ಪೆಂಡಿಂಗ್ ಇದೆಯೋ ಆ ಪರ್ಸನಿಗೆ ಕ್ರೆಡಿಟರ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಈಗ ನಾವು ಸಪ್ಲೈಯರಿಂದ ಕ್ರೆಡಿಟ್ ಬೇಸಿಸ್ ಮೇಲೆ ಈ ರೀತಿ ಒಂದು ವಸ್ತುನ ತೊಗೊಂಡಿದ್ದೀವಿ ಅಂತ ತಿಳ್ಕೊಳ್ಳಿ, ಪ್ರಾಡಕ್ಟನ್ನು. ಅವಾಗ ನಾವು ಆ ಸಪ್ಲೈಯರಿಗೆ ಅಮೌಂಟನ್ನು ಕೊಡೋದು ಪೆಂಡಿಂಗ್ ಇರುತ್ತೆ. ಹಾಗಾಗಿ ಅವನಿಗೆ ನಾವು ಕ್ರೆಡಿಟರ್ ಅಂತ ಹೇಳ್ತೀವಿ. ಇದು ಬಾಯ್ ಮಾತಲ್ಲಿ ನಡೆಯುತ್ತೆ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಏನಿದೆ ಅದು, ಅದನ್ನು ನಾವು ಅಫಿಷಿಯಲಿ ಅಂದರೆ ರಿಟರ್ನಲ್ಲಿ ಮಾಡಿಕೊಂಡ್ರೆ ಬಿಲ್ಸ್ ಅಂತ ಹೇಳಿ ಕರಿತೀವಿ. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಬಿಲ್ಲನ್ನು ಎಕ್ಸ್ಚೇಂಜ್ ಮಾಡ್ಕೋತೀವಿ. ಅಂದರೆ ಬಿಲ್ಲಲ್ಲಿ ಇಂಥ ದಿವಸ ಇಂಥ ಪರ್ಸನ್ ಇಷ್ಟು ರುಪೀಸನ್ನು ನನಗೆ ಕೊಡಬೇಕು ಅಂತ ಹೇಳಿ ಆ ಅಂಗಡಿಯವನು ಬರೆದು ಉದ್ರೆ ಯಾರು ತೊಗೊಂಡಿರ್ತಾನಲ್ಲ ಅವನ ಹತ್ರ ಸಹಿ ಹಾಕ್ಸ್ಕೋತಾನೆ. ಸೊ ಅವಾಗ ಅದೇನಾಗುತ್ತೆ, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯಾರಿಗೆ ಆ ಬಿಲ್ ಮೇಲೆ ಅಮೌಂಟನ್ನು ಕೊಡೋದಿದೆಯೋ ಅವ್ರಿಗೆ ಅದು ಬಿಲ್ಸ್ ಪೇಯಬಲ್ ಆಗುತ್ತೆ. ಯಾರಿಗೆ ಆ ಬಿಲ್ ಮೇಲೆ ಅಮೌಂಟನ್ನು ತೊಗೊಳ್ಳೋದಿದೆಯೋ ಅವ್ರಿಗೆ ಅದು ಬಿಲ್ಸ್ ರಿಸೀವೇಬಲ್ ಆಗುತ್ತೆ. ಆಯಿತಾ? ಸೊ ಇದರಲ್ಲಿ ಯಾರು ಕ್ರೆಡಿಟರ್ ಇರ್ತಾನೆ ಅವನು ನಮಗೆ ಬಿಲ್ಸ್ ಪೇಯಬಲ್ ಆಗಿ ಕನ್ವರ್ಟ್ ಆಗ್ತಾನೆ. ಯಾಕಂದರೆ ಅವನಿಗೆ ನಾವು ಅಮೌಂಟನ್ನು ಕೊಡೋದು ಪೆಂಡಿಂಗ್ ಇದೆ. ಸೊ ಸಪೋಸ್ ಬಿಲ್ ಎಕ್ಸ್ಚೇಂಜ್ ಆದರೆ ಅವನಿಗೆ ನಾವು ಬಿಲ್ಸ್ ಪೇಯಬಲ್ ಅಂತ ಹೇಳ್ತೀವಿ, ಕ್ರೆಡಿಟರ್ ಅಂತ ಕರೆಯೋದಿಲ್ಲ. ಸೊ ಇದೆರಡು ಆಯಿತಾ? ಇನ್ನು ನೆಕ್ಸ್ಟ್ ಅಂದರೆ ಡಿಬೆಂಚರ್ಸ್. ಡಿಬೆಂಚರ್ಸ್ ಅಂದರೆ ಸಾಲಪತ್ರ ಅಂತ. ಇದು ಕಂಪ್ನೀಸಲ್ಲಿ ಬರುತ್ತೆ. ನಾವು ಇದನ್ನು
ಕಂಪ್ನೀಸ್ ಅಕೌಂಟ್ ಬಗ್ಗೆ ತಿಳ್ಕೊಳ್ಳುವಾಗ ಕಲಿತೀವಿ. ಸಾಲ ಪತ್ರ ಅಂದಮೇಲೆ ಅದನ್ನ ಪಬ್ಲಿಕ್ ಇಂದ ಅವರು ತಗೊಂಡಿರ್ತಾರೆ ಸಾಲನ, ಅದನ್ನು ವಾಪಸ್ ಕೊಡಬೇಕಲ್ವಾ, ಹಾಗಾಗಿ ಅದು ಲಯಬಿಲಿಟಿ ಕ್ಯಾಟಗರಿಲಿ ಬರುತ್ತೆ. ಇನ್ನು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಥವಾ ಎಕ್ಸ್ಪೆನ್ಸಸ್ ಪೇಯಬಲ್ ಅಂತ ಹೇಳ್ತೀವಿ. ಎಕ್ಸ್ಪೆನ್ಸಸ್ ಅಂದರೆ ಖರ್ಚು ಅಲ್ವಾ, ಇದು ಯಾವುದೇ ಖರ್ಚುಗಳು ಪೇ ಆದರೆ, ಈಗ ಸ್ಯಾಲರಿ ಪೇ ಆಯಿತು ಅಂದರೆ ಅದು ಎಕ್ಸ್ಪೆನ್ಸ್ ಕ್ಯಾಟಗರಿ ಆಯಿತು. ಬಟ್ ಪೇ ಆಗೋದು ಪೆಂಡಿಂಗ್ ಇದೆ, ಇವತ್ತು ಮಂತ್ ಎಂಡ್ ಅಂತ ತಿಳ್ಕೊಳ್ಳಿ, ಇವತ್ತು ಸ್ಯಾಲ್ರಿನ ನಾವು ಕೊಟ್ವಿ ಅಂದರೆ ಅದು ಎಕ್ಸ್ಪೆನ್ಸ್ ಕ್ಯಾಟಗರಿಗೆ ಹೋಗುತ್ತೆ. ಬಟ್ ಅದನ್ನು ಪೆಂಡಿಂಗ್ ಇಟ್ಕೊಂಡ್ವಿ, ಇನ್ನೂ ಕೊಟ್ಟಿಲ್ಲ, ಔಟ್ಸ್ಟ್ಯಾಂಡಿಂಗ್ ಇದೆ ಅಂತಂದರೆ ಅದು ಲಯಬಿಲಿಟಿ ಕ್ಯಾಟಗರಿಗೆ ಹೋಗುತ್ತೆ. ಅದಕ್ಕೆ ನಾವು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಕರಿತೀವಿ ಅಥವಾ ಸ್ಯಾಲರಿ ಪೇಯೇಬಲ್ ಅಂತ ಕರಿತೀವಿ, ಆಯಿತಾ. ಹಾಗಾಗಿ ಇದು ಲಯಬಿಲಿಟಿ ಆಯಿತು, ಕೊಡೋ ಜವಾಬ್ದಾರಿ ಬಂತು ನಮಗೆ. ಇನ್ನು ನೆಕ್ಸ್ಟ್ ಅಂದರೆ ಅಡ್ವಾನ್ಸ್ ಇನ್ಕಮ್ಸ್. ಸೊ ಇನ್ಕಮ್ ಕ್ಯಾಟಗರಿ ಅಥವಾ ರೆವೆನ್ಯೂ ಕ್ಯಾಟಗರೀಸಲ್ಲಿ ಏನೇನೆಲ್ಲ ರಿಸೀವ್ ಆಗುವಂಥ ಐಟಮ್ಸ್ಗಳಿವೆಯೋ ಇವೆಲ್ಲ ಟೈಮ್ಗಿಂತ ಮೊದಲೇ ಅಡ್ವಾನ್ಸ್ ಆಗಿ ರಿಸೀವ್ ಆದರೆ ಅದನ್ನು ಕೂಡ ಲಯಬಿಲಿಟಿ ಅಂತ ಕರಿತೀವಿ. ಓಕೆನಾ, ಇದಿಷ್ಟು ಲಯಬಿಲಿಟಿ ಕ್ಯಾಟಗರಿ ಆಯಿತು. ಇನ್ನು ಎಕ್ಸ್ಪೆನ್ಸ್ ಕ್ಯಾಟಗರಿಲಿ ಎಲ್ಲ ಖರ್ಚುಗಳು ಬರ್ತಾ ಹೋಗುತ್ತೆ. ಖರ್ಚುಗಳು ಅಂದ್ರೇನು, ದಿನನಿತ್ಯ ಬಿಸ್ನೆಸ್ ಆ್ಯಕ್ಟಿವಿಟೀಸಲ್ಲಿ ಮನಿಯನ್ನು ಅರ್ನ್ ಮಾಡೋದಕ್ಕೋಸ್ಕರ ನಾವು ಏನಕ್ಕೆಲ್ಲ ಸ್ಪೆಂಡ್ ಮಾಡ್ತೀವೋ ಅದೆಲ್ಲ ಐಟಮ್ಸ್ಗಳಿಗೆ ಎಕ್ಸ್ಪೆನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ನಾವೀಗ ಒಂದು ಸ್ಟೇಷ್ನರಿ ಅಂಗಡಿ ಇಟ್ಕೊಂಡಿದ್ದೀವಿ ಅಂತ ತಿಳ್ಕೊಳ್ಳಿ, ಅದರನ್ನ ಗೂಡ್ಸನ್ನು ಸೇಲ್ ಮಾಡೋದು ನಮ್ಮ ಕೆಲಸ, ನಮ್ಮ ಬಿಸ್ನೆಸ್ ಅಲ್ವಾ. ಸೊ ಹಾಗೆ ಸೇಲ್ ಮಾಡಬೇಕು ಅಂತಂದರೆ ಆ ಗೂಡ್ಸನ್ನು ನಾವು ಮೊದಲು ಪರ್ಚೇಸ್ ಮಾಡಿರಬೇಕಲ್ಲ, ಪ್ರಾಡಕ್ಟ್ಸ್ಗಳನ್ನ ಮೊದಲು ಪರ್ಚೇಸ್ ಮಾಡಿರಬೇಕು, ಅದಕ್ಕೆ ನಮಗೆ ಕಾಸ್ಟ್ ಆಗುತ್ತೆ, ಅದನ್ನು ನಾವು ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಸೊ ಪರ್ಚೇಸ್ ಅಕೌಂಟ್ ಈಸ್ ಮೇನ್ ಎಕ್ಸ್ಪೆನ್ಸ್ ಫಾರ್ ಎನಿ ಬಿಸ್ನೆಸ್. ಅಂದರೆ ಗೂಡ್ಸಿಗೆ ರಿಲೇಟೆಡ್ ಆಗಿ ಇದೆರಡು ಅಕೌಂಟ್ಗಳು ಬರುತ್ತೆ, ಪರ್ಚೇಸ್ ಅಕೌಂಟ್ ಮತ್ತು ಪರ್ಚೇಸ್ ರಿಟರ್ನ್ ಅಕೌಂಟ್, ಹಾಗೆ ಸೇಲ್ಸ್ ಅಕೌಂಟ್ ಮತ್ತು ಸೇಲ್ಸ್ ರಿಟರ್ನ್ ಅಕೌಂಟ್, ಮತ್ತು ಸ್ಟಾಕ್ ಅಕೌಂಟ್. ಇದಿಷ್ಟು ಕೂಡ ಗೂಡ್ಸ್ ರಿಲೇಟೆಡ್ ಟರ್ಮ್ಸ್ಗಳು. ಮುಂದಿನ ಸೆಷನಲ್ಲಿ ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊತೀವಿ. ಸೊ ಗೂಡ್ಸ್ ಅಂದರೆ ಏನು, ನಮ್ಮ ಪ್ರಾಡಕ್ಟ್ಸ್ಗಳು ಅಥವಾ ನಮ್ಮ ರಾ ಮೆಟೀರಿಯಲ್ಸ್ಗಳು. ನಾವು ಯಾವುದ್ರಲ್ಲಿ ಟ್ರೇಡಿಂಗ್ ಮಾಡ್ತಾ ಇದೀವೋ, ಯಾವುದನ್ನ ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾ ಇದೀವೋ ಅಥವಾ ಯಾವುದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವೋ ಆ ಒಂದು ಪ್ರಾಡಕ್ಟ್ಸ್ಗಳಿಗೆ ನಾವು ಗೂಡ್ಸ್ ಅಂತ ಕರಿತೀವಿ. ಸೊ ಈ ಗೂಡ್ಸ್ಗಳು ಪರ್ಚೇಸ್ ಮತ್ತು ಸೇಲ್ ಆದರೆ ಮಾತ್ರ ಪರ್ಚೇಸ್ ಸೇಲ್ಸ್ ಅನ್ನುವಂಥ ಅಕೌಂಟ್ ಅಂಡರಲ್ಲಿ ನಾವು ತಗೋತಾ ಹೋಗೋದು. ಹಾಗಾಗಿ ಪರ್ಚೇಸ್ ಅಕೌಂಟ್ ಅಲ್ಲಿ ಗೂಡ್ಸ್ ಪರ್ಚೇಸ್ ಆಗಿದ್ದನ್ನ ನಾವು ತಗೋತೀವಿ, ಇಟ್ ಈಸ್ ಅನ್ ಎಕ್ಸ್ಪೆನ್ಸ್. ಹಾಗೇನೆ ಸ್ಯಾಲರಿ ಕೊಡೋದಿರ್ಬೋದು, ಸ್ಯಾಲರಿ ಅಕೌಂಟ್ ಪೇ ಆಗಿದ್ದು, ಇದೆಲ್ಲ ಪೇ ಆದರೆ ಮಾತ್ರ ಎಕ್ಸ್ಪೆನ್ಸ್ ಕ್ಯಾಟಗರಿ, ಆಯಿತಾ. ಸೊ ರೆಂಟ್ ಪೇ ಮಾಡೋದಿರ್ಬೋದು, ಹಾಗೆ ವೇಜಸ್ ಅಂದರೆ ದಿನನಿತ್ಯದ ಕೂಲಿ ಅಂತ ಹೇಳ್ತೀವಿ, ವರ್ಕರ್ಸ್ಗೆ ಕೊಡೋದು ಅದು ಇರ್ಬೋದು, ಹಾಗೆ ಇಲೆಕ್ಟ್ರಿಸಿಟಿ ಚಾರ್ಜಸ್ ಇರ್ಬೋದು, ಇನ್ನು ಅಡ್ವರ್ಟೈಸ್ಮೆಂಟ್ ಚಾರ್ಜಸ್ ಇರ್ಬೋದು, ಅಡ್ವರ್ಟೈಸ್ಮೆಂಟಿಗಾಗಿ ಸ್ಪೆಂಡ್ ಮಾಡ್ತೀವಿ ಮನಿನ, ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತಾ ಹೋಗ್ತೀವಿ. ಸೊ ಇದೆಲ್ಲ ನೋಡಿ ವರ್ಷಕ್ಕೆ ಒಂದ್ಸಲ ಆದರೂ ರಿಪೀಟ್ ಆಗುತ್ತೆ. ಈ ಬೆನಿಫಿಟ್ಸ್ಗಳನ್ನೆಲ್ಲ ನಾವು ಶಾರ್ಟ್ ಟರ್ಮಿಗೆ ಕೊಡ್ತಾ ಹೋಗ್ತೀವಿ, ಹಾಗಾಗಿ ಅವು ಎಕ್ಸ್ಪೆನ್ಸ್ ಕ್ಯಾಟಗರಿಲಿ ಬರ್ತಾ ಹೋಗುತ್ತೆ, ಆಯಿತಾ. ಇನ್ನು ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಇರ್ಬೋದು, ಮತ್ತು ಕಮಿಷನ್ ಪೇ ಮಾಡೋದಿರ್ಬೋದು, ಲೀಗಲ್ ಚಾರ್ಜಸ್ ಏನಾದರೂ ಬರ್ತಾ ಇರುತ್ತೆ ಅದಿರ್ಬೋದು, ಬ್ಯಾಂಕಲ್ಲಿ ಚಾರ್ಜಸ್ ಆಗ್ತಾ ಇರುತ್ತೆ. ಸೊ ಬ್ಯಾಂಕಲ್ಲಿ ಹಣ ಇಟ್ಟಿರ್ತೀವಿ, ಅದಕ್ಕೆ ಚಾರ್ಜಸ್ ಬರುತ್ತೆ, ಇದೆಲ್ಲ ಕೂಡ ಎಕ್ಸ್ಪೆನ್ಸ್ ಕ್ಯಾಟಗರಿಗೆ ಹೋಗುತ್ತೆ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಅಕೌಂಟ್ ಇರ್ಬೋದು, ಟ್ಯಾಕ್ಸನ್ನು ಕಟ್ತಾ ಇರುತ್ತೆ ಬಿಸ್ನೆಸ್ಸು, ಅದು ಕೂಡ ಎಕ್ಸ್ಪೆನ್ಸ್ ಆಗುತ್ತೆ. ಮತ್ತು ಇಂಟ್ರೆಸ್ಟ್ ಪೇ ಆಗಿದ್ದಿರ್ಬೋದು. ಆಮೇಲೆ ಸ್ಟೇಷ್ನರಿನ ಪರ್ಚೇಸ್ ಮಾಡುತ್ತೆ, ಅಂದರೆ ಅದರ ಓನ್ ಯೂಸಿಗೋಸ್ಕರ ಒಂದಷ್ಟು ಸಣ್ಣ ಪುಟ್ಟ ಸ್ಟೇಷ್ನರಿ ಐಟಮ್ಗಳ ಮೇಲೆ ಸ್ಪೆಂಡ್ ಮಾಡುತ್ತೆ ಅಲ್ವಾ, ಅದು ಕೂಡ ಒಂದು ಎಕ್ಸ್ಪೆನ್ಸ್. ಅಂದರೆ ಸಣ್ಣ ಪುಟ್ಟ ಅಮೌಂಟ್ಗಳಾಗಿರುತ್ತೆ, ಇವೆಲ್ಲವೂ ಕೂಡ ದಿನನಿತ್ಯ ಮಾಡುವಂಥ ಖರ್ಚಲ್ಲಿ ಬರುತ್ತೆ. ಸೊ ಇದೆಲ್ಲ ಮನಿಯನ್ನು ಸ್ಪೆಂಡ್ ಮಾಡಿ ಏನೋ ಒಂದು ದೊಡ್ಡ ವ್ಯಾಲ್ಯೂಯೇಬಲ್ ಥಿಂಗ್ ನಮಗೆ ಬರುತ್ತೆ ಅಂದರೆ ಅದು ನೆಕ್ಸ್ಟ್ ಕ್ಯಾಟಗರಿಗೆ ಹೋಗುತ್ತೆ, ಅಂದರೆ ಅಸೆಟ್ ಕ್ಯಾಟಗರಿಗೆ ಹೋಗುತ್ತೆ. ಬಟ್ ಮನಿಯನ್ನು ಸ್ಪೆಂಡ್ ಮಾಡಿದ್ರಿಂದ ಏನೋ ಶಾರ್ಟ್ ಟರ್ಮ್ ಬೆನಿಫಿಟ್ ಬಂತು ಅಂತಂದರೆ ಅದು ಎಕ್ಸ್ಪೆನ್ಸ್ ಕ್ಯಾಟಗರಿಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದಷ್ಟು ಲಾಸ್ಗಳು ಕೂಡ ಬರುತ್ತೆ ಇದರಲ್ಲಿ. ಲಾಸ್ ಅಂದರೆ ಈಗ ಡಿಸ್ಕೌಂಟ್ ಅಲೌಡ್ ಅಂತ ಹೇಳ್ತೀವಿ. ನಿಮಗೆ ಅಮೌಂಟನ್ನು ಯಾರೋ ಕೊಡೋದು ಪೆಂಡಿಂಗ್ ಇರುತ್ತೆ, ಸೊ ಅವರು ಕೊಡ್ತಾರೆ, ಈಗ 120 ರೂಪಾಯಿ ಕೊಡೋದಿತ್ತು, 100 ರೂಪಾಯಿ ಮಾತ್ರ ಕೊಡಿ ಸಾಕು ಅಂತ ಹೇಳ್ತೀರಿ, ನೀವು 20 ರೂಪಾಯಿ ಬಿಡ್ತೀರಿ ಅಲ್ವಾ, ಅವಾಗ ಡಿಸ್ಕೌಂಟ್ ಅಲೋ ಆದಾಗಾಯ್ತು, ಅದನ್ನು ಇಲ್ಲಿ ತಗೋತೀವಿ ಎಕ್ಸ್ಪೆನ್ಸ್ ಕ್ಯಾಟಗರಿಲಿ. ಹಾಗೆಯೇ ಇಲ್ಲಿ ಒಂದು ಬಂತು ಬ್ಯಾಡ್ ಡೆಟ್ಸ್ ಅಂತ ಹೇಳಿ, ಅಂದರೆ ಈಗ ಇಲ್ಲಿ ಹೇಗೆ ನಾವು ಕ್ರೆಡಿಟರ್ ಅಂತ ಹೇಳಿದ್ವೋ ಹಾಗೇನೆ ಇನ್ನೊಬ್ಬ ಪರ್ಸನ್ ಇದ್ದಾನೆ ಡೆಟರ್ ಅಂತ ಹೇಳಿ. ಸೊ ಇದೇ ಕ್ರೆಡಿಟ್ ಟ್ರಾನ್ಸಾಕ್ಷನಲ್ಲಿ ಡೆಟರ್ ಅಂತ ಇನ್ನೊಬ್ಬ ಪರ್ಸನ್ ಬರ್ತಾನೆ, ಯಾರಿಂದ ನಾವು ಅಮೌಂಟನ್ನು ರಿಸೀವ್ ಮಾಡಬೇಕಾಗಿದೆಯೋ ಆ ಪರ್ಸನ್ಗೆ ಡೆಟರ್ ಅಂತ ಹೇಳ್ತೀವಿ. ಈಗ ಯಾರೋ ಒಂದು ಕಸ್ಟಮರ್ ನಿಮ್ಮಿಂದ ಗೂಡ್ಸನ್ನು ತೊಗೊಂಡೋಗಿರ್ತಾರೆ, ಅವರು ದುಡ್ಡನ್ನು ನಿಮಗೆ ಕೊಡೋದು ಪೆಂಡಿಂಗ್ ಇದೆ ಅಂತ ಇಟ್ಕೊಳ್ಳಿ, ಉದ್ರಿ ಮೇಲೆ ತೊಗೊಂಡೋಗಿದ್ದಾರೆ. ಸೊ ಅವರು ಒಂದು ಸ್ವಲ್ಪ ದಿನ ಆದ ನಂತರ ನಿಮಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿರ್ತಾರೆ, ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಕೊಡೋದೇ ಇಲ್ಲ. ಸೊ ಆ ರೀತಿಯಾಗಿ ಕೊಡ್ತಾರೆ ಅಂತ ಹೇಳಿ ನಂಬಿಕೆ ಇಟ್ಕೊಂಡವರು ಕೊಡ್ದೇನೆ ಟೋಪಿ ಹಾಕಿದರೆ ಅದಕ್ಕೆ ನಾವು ಬ್ಯಾಡ್ ಡೆಟ್ಸ್ ಅಂತ ಕರಿತೀವಿ. ಅದು ಒಂದು ಲಾಸ್ ಬಿಸ್ನೆಸ್ಗೆ. ಇನ್ನು ಎನಿ ಅದರ್ ಲಾಸಸ್, ಮತ್ತು ಯಾವುದೇ ಲಾಸಸ್ ಆದರೂ ಇಲ್ಲೇ ಬರುತ್ತೆ. ಹಾಗೆಯೇ ಇನ್ನೊಂದು ಲಾಸ್ ಇದೆ ಡೆಪ್ರಿಸಿಯೇಷನ್ ಅಂತ, ಅಂದರೆ ಅಸೆಟ್ಗಳ ವ್ಯಾಲ್ಯೂ, ನಮ್ಮ ಆಸ್ತಿಗಳ ವ್ಯಾಲ್ಯೂ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ಅಂತ ತಿಳ್ಕೊಳ್ಳಿ, ಮೊಬೈಲ್ನ ಈ ವರ್ಷಕ್ಕೆ ನಾವು 10,000ಕ್ಕೆ ತೊಗೊಂಡು 10,000 ಅಂತ ರೆಕಾರ್ಡ್ ಮಾಡಿರ್ತೀವಿ ಬುಕ್ಸಲ್ಲಿ. ಬಟ್ ನೆಕ್ಸ್ಟ್ ಇಯರ್ ಅದೇ ಮೊಬೈಲನ್ನು ನೀವು ಮಾರೋದಕ್ಕೆ ಹೋದರೆ ಸೇಮ್ 10,000 ಸಿಗತ್ತಾ? ಇಲ್ಲ, ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಹಾಗಾಗಿನೇ ಎಲ್ಲ ಅಸೆಟ್ಗಳ ವ್ಯಾಲ್ಯೂನು ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಆ ರೀತಿ ಕಡಿಮೆ ಆಗೋದಕ್ಕೆ ನಾವು ಡೆಪ್ರಿಸಿಯೇಷನ್ ಅಂತ ಹೇಳಿ ಕರಿತೀವಿ. ಅದು ಒಂದು ಲಾಸ್ ಆಗುತ್ತೆ ಬಿಸ್ನೆಸ್ಸಿಗೆ. ಸೊ ಎಕ್ಸ್ಪೆನ್ಸ್ ಕ್ಯಾಟಗರಿಲಿ ನಾವು ಅದನ್ನು ತಗೋತೀವಿ.
ಇನ್ನು ನೆಕ್ಸ್ಟ್ ಕ್ಯಾಟಗರಿ ಅಂದರೆ ಅಸೆಟ್ ಕ್ಯಾಟಗರಿಗೆ ಬರ್ತೀವಿ. ಅಸೆಟ್ ಅಂದರೆ ಆಸ್ತಿಗಳು, ನಮ್ಮ ಹತ್ರ ಇರುವಂಥ ವ್ಯಾಲ್ಯೂಯೇಬಲ್ ಥಿಂಗ್ಸ್ ಅಥವಾ ನಮಗೆ ಮುಂದಿನ ದಿನದಲ್ಲಿ ಸೇರಬೇಕಾದಂಥ ಅಮೌಂಟ್ಗಳು, ಅದನ್ನು ಕೂಡ ನಾವು ಅಸೆಟ್ ಅಂತ ಹೇಳ್ತೀವಿ. ಆಸ್ತಿ ಮತ್ತು ಸ್ವತ್ತುಗಳು ನಮಗೆ ಸೇರಿದಂಥದ್ದು ಅಂಥದ್ದೆಲ್ಲದು ಕೂಡ ಅಸೆಟ್ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಅಂದರೆ ಮಷಿನರಿ, ಫರ್ನಿಚರ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ವೆಹಿಕಲ್, ಕಂಪ್ಯೂಟರ್ಸ್, ಇದೆಲ್ಲ ನಮ್ಮ ವ್ಯಾಲ್ಯೂಯೇಬಲ್ ಥಿಂಗ್ಸ್ ಅಲ್ವಾ. ಇದ್ರ ಜೊತೆಗೆ ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಕ್ಯಾಶ್ ಎಟ್ ಬ್ಯಾಂಕ್, ಅಂದರೆ ಆಫೀಸಲ್ಲಿರುವಂಥ ಕ್ಯಾಶ್ ಮತ್ತು ಬ್ಯಾಂಕಲ್ಲಿರುವಂಥ ಕ್ಯಾಶ್, ಇದಕ್ಕೂ ಕೂಡ ವ್ಯಾಲ್ಯೂ ಇದೆ, ಅದನ್ನು ನಾವು ಅಸೆಟ್ ಕೆಟಗರಿಲಿ ಹಾಕ್ತೀವಿ. ಇನ್ನು ಸ್ಟಾಕ್ ಅಂದರೆ ಗೂಡ್ಸ್ ಅಥವಾ ನಮ್ಮ ಪ್ರಾಡಕ್ಟ್ಗಳು ಸೇಲ್ ಆಗದೇ ಹಾಗೆ ಉಳ್ಕೊಂಡಿದ್ರೆ ಅದಕ್ಕೆ ಸ್ಟಾಕ್ ಅಂತ ಕರಿತೀವಿ. ಅದು ಕೂಡ ನಮ್ಮ ವ್ಯಾಲ್ಯೂಯೇಬಲ್ ಥಿಂಗ್ಸಲ್ಲಿ ಒಂದಾಗಿ ಬರುತ್ತೆ. ಇನ್ನು ಇನ್ವೆಸ್ಟ್ಮೆಂಟ್, ಇದು ಓನರ್ ಮಾಡಿರೋ ಇನ್ವೆಸ್ಟ್ಮೆಂಟ್ ಅಲ್ಲ, ಓನರ್ ಬಿಸ್ನೆಸ್ಸಲ್ಲಿ ಮಾಡಿರೋ ಇನ್ವೆಸ್ಟ್ಮೆಂಟ್ಗೆ ಕ್ಯಾಪಿಟಲ್ ಅಂತೀವಿ. ಸೊ ಇದು ಬಿಸ್ನೆಸ್ ಮಾಡ್ತಾ ಇರುವಂಥ ಇನ್ವೆಸ್ಟ್ಮೆಂಟ್. ಬಿಸ್ನೆಸ್ ಈಗ ಪ್ರಾಫಿಟ್ ಹೆಚ್ಚಿಗೆ ಆಯಿತು, ಅದನ್ನು ಒಂದು ಕಡೆಗೆ ಇನ್ವೆಸ್ಟ್ ಮಾಡ್ತು ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಬಾಂಡ್ ಪರ್ಚೇಸ್ ಮಾಡ್ತು, ಬೇರೆ ಯಾವುದೋ ಕಂಪ್ನಿ ಶೇರ್ಸ್ಗಳನ್ನು ಪರ್ಚೇಸ್ ಮಾಡ್ತು, ಅಥವಾ ಫಿಕ್ಸ್ಡ್ ಡಿಪಾಸಿಟ್ ಇಡ್ತು ಬ್ಯಾಂಕಲ್ಲಿ, ಇದೆಲ್ಲದಕ್ಕೂ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇಟ್ ಈಸ್ ಅ ವ್ಯಾಲ್ಯೂಯಬಲ್ ಥಿಂಗ್, ಹಾಗಾಗಿ ಈ ಅಸೆಟ್ ಕ್ಯಾಟಗರಿಲಿ ಬರುತ್ತೆ. ಇನ್ನು ಡೆಟರ್ಸ್, ಆಗಲೇ ಹೇಳಿದೆ ನಾನು, ಕ್ರೆಡಿಟ್ ಟ್ರಾನ್ಸಾಕ್ಷನಲ್ಲಿ ಬರುವಂಥ ಒಂದು ಪಾರ್ಟಿಗೆ ಡೆಟರ್ ಅಂತ ಕರಿತೀವಿ. ಯಾರಿಂದ ಅಮೌಂಟ್ ನಮಗೆ ರಿಸೀವ್ ಆಗಬೇಕಾಗಿದೆ ಅಂಥ ಪರ್ಸನ್ಗೆ ಡೆಟರ್ ಅಂತ ಹೇಳ್ತೀವಿ. ಬಾಯಿ ಮಾತಲ್ಲಿ ನಮ್ಮ ವ್ಯವಹಾರ ಇದ್ದರೆ ಡೆಟರ್ ಹಾಕ್ತಾರೆ, ಅದೇ ಬಿಲ್ಲನ್ನು ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಅವರಿಗೆ ನಾವು ಬಿಲ್ಸ್ ರಿಸೀವೇಬಲ್ಸ್ ಅಂತ ಕರಿತೀವಿ. ಡೆಟರ್ ಬದಲಾಗಿ ಬಿಲ್ಸ್ ರಿಸೀವೇಬಲ್ಸ್ ಆಗ್ತಾರೆ ಅವರು. ನೆಕ್ಸ್ಟು ಗುಡ್ ವಿಲ್ ಅಕೌಂಟ್, ಕಾಪಿ ರೈಟ್ ಅಕೌಂಟ್ ಮತ್ತು ಪೇಟೆಂಟ್ ಅಕೌಂಟ್ ಅಂತ ಬರುತ್ತೆ. ಇದು ಮೂರು ಕೂಡ ಇಂಟ್ಯಾಂಜಿಬಲ್ ಅಥವಾ ಇನ್ವಿಸಿಬಲ್ ಥಿಂಗ್ಸ್. ಓಕೆ, ಅಸೆಟ್ ಅದು, ಆದರೆ ಕಣ್ಣಿಗೆ ಕಾಣಿಸಲ್ಲ. ಗುಡ್ ವಿಲ್ ಅಂದರೆ ರೆಪ್ಯೂಟೇಷನ್, ಬಿಸ್ನೆಸ್ಸಿಗೆ ಒಂದು ರೆಪ್ಯೂಟೇಷನ್ ಇರುತ್ತೆ ಪ್ರತಿ ಬಿಸ್ನೆಸ್ಸಿಗೆ. ಸೊ ಅದಕ್ಕೊಂದು ಹೆಸರು ಇರುತ್ತೆ. ಆ ಹೆಸರು ಸುಮ್ಮನೆ ನಾವು ರೆಕಾರ್ಡ್ ಮಾಡಲ್ಲ, ಯಾವುದೋ ಒಂದು ಸಂದರ್ಭದಲ್ಲಿ ಅಷ್ಟೇ ರೆಕಾರ್ಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಸೇಲ್ ಮಾಡುವಾಗ ಒಂದು ಹೆಸರಾಂತ ಕಂಪನಿನ ನಾವು ಸೇಲ್ ಮಾಡುವಾಗ ಅದರ ಆ್ಯಕ್ಚುಯಲ್ ಪ್ರೈಸ್ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿಗೆ ಅದು ಮಾರಾಟ ಆಗಿ ಹೋಗುತ್ತೆ, ಯಾಕಂದರೆ ಅದರ ಹೆಸರಿನ ಸಲುವಾಗಿ ಒಳ್ಳೆ ಹೆಸರಿದೆ ಅದಕ್ಕೆ. ಆ ಒಂದು ರೆಪ್ಯೂಟೇಷನನ್ನು ನಾವು ಮಾನಿಟರಿ ಟರ್ಮ್ಸಲ್ಲಿ ವ್ಯಾಲ್ಯೂಯೇಷನ್ ಮಾಡಿದಾಗ ಅದಕ್ಕೆ ಗುಡ್ ವಿಲ್ ಅಂತ ಹೆಸರು ಕೊಡ್ತೀವಿ. ಹಾಗೆಯೇ ಕಾಪಿ ರೈಟ್ ಅಂತ ಬರುತ್ತೆ. ಕಾಪಿ ರೈಟ್ ಅಂದರೆ ನಮ್ಮ ಒಂದು ಓನ್ ಪ್ರಾಡಕ್ಟ್ ಇರುತ್ತೆ, ಇನ್ನೋವೇಟಿವ್ ಪ್ರಾಡಕ್ಟ್ ಇರುತ್ತೆ, ಅದನ್ನು ಬೇರೆಯವರು ಕಾಪಿ ಮಾಡೋದಕ್ಕೆ ಅವಕಾಶ ಇರಲ್ಲ. ಅಂಥ ಒಂದು ರೈಟನ್ನು ನಾವು ತೊಗೊಂಬಂದ್ಕೊಂಡಿರ್ತೀವಿ ಲೀಗಲ್ ಆಗಿ. ಸೊ ಅಂಥದಕ್ಕೆ ಕಾಪಿ ರೈಟ್ ಅಂತ ಹೇಳ್ತೀವಿ. ಅದು ಹಾಗೆ ಲೈಸೆನ್ಸ್ ಇರ್ಬೋದು, ಪೇಟೆಂಟ್ ಕೂಡ ಪೇಟೆಂಟ್ ರೈಟ್ ಅಂತ ಹೇಳ್ತೀವಿ, ಅದು ಕೂಡ ಇದೇ ಥರದ್ದು. ಸೊ ಇದೆಲ್ಲ ಕೂಡ ಇನ್ವಿಸಿಬಲ್ ಐಟಮ್ಸ್, ಇನ್ವಿಸಿಬಲ್ ವ್ಯಾಲ್ಯೂಯೇಬಲ್ ಥಿಂಗ್ಸ್, ಹಾಗಾಗಿ ಅದಕ್ಕೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಇನ್ನು ಅಕ್ರ್ಯೂಡ್ ಇನ್ಕಮ್ ಅಂತ ಹೇಳ್ತಾರೆ. ಅಕ್ರ್ಯೂಡ್ ಅಂದರೆ ಮತ್ತೇನಲ್ಲ, ಔಟ್ಸ್ಟ್ಯಾಂಡಿಂಗ್ ಅಂತ ಇಲ್ಲಿ ಯೂಸ್ ಮಾಡಿದ್ವಲ್ಲ, ಅದನ್ನೇ ಇನ್ಕಮಲ್ಲಿ ಅಕ್ರ್ಯೂಡ್ ಅಂತ ಕರಿತೀವಿ. ಅಂದರೆ ಪೆಂಡಿಂಗ್ ಇರುವಂಥ ಇನ್ಕಮ್ ಅಥವಾ ಇನ್ಕಮ್ ರಿಸೀವೇಬಲ್ಸ್. ನೋಡಿ, ಪೇಯೇಬಲ್ ಅಂದರೆ ಕೊಡೋದು ಪೆಂಡಿಂಗ್ ಇದೆ ಅಂತ, ಪೇಯ್ಡ್ ಅಂದರೆ ಕೊಟ್ಟಿದ್ದೀವಿ ಅಂತ. ಹಾಗೆ ರಿಸೀವೇಬಲ್ ಅಂದರೆ ಬರೋದು ಪೆಂಡಿಂಗ್ ಇದೆ ಅಂತ, ರಿಸೀವ್ಡ್ ಅಂದರೆ ಬಂದಿದೆ ಅಂತ. ಸೊ ರಿಸೀವೇಬಲ್ ಇದ್ದರೆ ಅಸೆಟ್ ಕೆಟಗರಿ, ಪೇಯೇಬಲ್ ಇದ್ದರೆ ಲಯಬಿಲಿಟಿ ಕೆಟಗರಿ, ಪೇಯ್ಡ್ ಇದ್ದರೆ ಎಕ್ಸ್ಪೆನ್ಸ್ ಕೆಟಗರಿ. ಓಕೆನಾ? ಈಗ ಅಕ್ರ್ಯೂಡ್ ಇನ್ಕಮ್ ಅಂದರೆ ಯಾವುದೇ ಇನ್ಕಮ್ ಕೆಟಗರಿಲಿ ಬರುವಂಥ ಐಟಮ್ಗಳು ರಿಸೀವ್ ಆಗೋದು ಪೆಂಡಿಂಗ್ ಇದ್ದರೆ, ಇವತ್ತು ಅದರಿಂದ ಅಮೌಂಟ್ ಬರಬೇಕಿತ್ತು ಬಟ್ ಆ ಐಟಮಿಂದ ಅಮೌಂಟ್ ಬರ್ತಾ ಇಲ್ಲ ಅಂದರೆ ಅವಾಗ ಅದು ಅಕ್ರ್ಯೂಡ್ ಇನ್ಕಮ್ ಅಂತ ಕರೆಸ್ಕೊಳ್ಳುತ್ತೆ, ಅದನ್ನು ನಾವು ಅಸೆಟ್ ಅಂತ ರೆಕಾರ್ಡ್ ಮಾಡ್ತೀವಿ. ಹಾಗೆಯೇ ಅಡ್ವಾನ್ಸ್ ಎಕ್ಸ್ಪೆನ್ಸಸ್ ಅಥವಾ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಕೂಡ ಇದೇ ಕೆಟಗರಿಲಿ ಬರುತ್ತೆ. ಅಂದರೆ ಎಕ್ಸ್ಪೆನ್ಸ್ ಕೆಟಗರಿಲಿ ಬರುತ್ತಲ್ಲ, ಇದು ಯಾವುದೇ ಕೂಡ ಅಡ್ವಾನ್ಸ್ ಆಗಿ ಪೇ ಆದರೆ, ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಮಂತ್ ಎಂಡ್ ಇನ್ನೂ ಲೇಟ್ ಇದೆ, ಇವತ್ತೇನೆ ನಾವು ಪೇ ಮಾಡ್ತಾ ಇದ್ದೀವಿ ಸ್ಯಾಲ್ರಿನ ಅಂದರೆ, ಆ ಮಂತ್ ಎಂಡ್ ತನಕನೂ ಅದನ್ನು ನಾವು ಅಸೆಟ್ ಅಂತ ರೆಕಾರ್ಡ್ ಮಾಡಬೇಕು. ಮಂತ್ ಎಂಡ್ ಆದಮೇಲೆ ಅದು ಎಕ್ಸ್ಪೆನ್ಸ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅಸೆಟ್ಸಲ್ಲಿ ಒಂದಷ್ಟು ಐಟಮ್ಸ್ಗಳು ಬರುತ್ತೆ. ಇನ್ನು ಲಾಸ್ಟ್ ಕೆಟಗರಿ ಅಂದರೆ ರೆವೆನ್ಯೂಸ್ ಅಂತಂದರೆ ಇನ್ಕಮ್ಗಳು. ಸೊ ಆದಾಯ ಅಂತ ಹೇಳ್ತೀವಿ. ಬಿಸ್ನೆಸ್ಸಲ್ಲಿ ಅರ್ನ್ ಆಗುವಂಥ ಅಮೌಂಟ್. ಮೇನ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ಎನಿ ಬಿಸ್ನೆಸ್ ಈಸ್ ಸೇಲ್ಸ್. ಸೊ ಸೇಲ್ಸಿಂದಾನೇ ಅಥವಾ ಗೂಡ್ಸ್ಗಳನ್ನು ಸೇಲ್ ಮಾಡಿ ಅಥವಾ ಪ್ರಾಡಕ್ಟ್ಸ್ಗಳನ್ನು ಸೇಲ್ ಮಾಡಿನೇ ನಾವು ಮೇನ್ ಆದಾಯವನ್ನು ತಗೊಳ್ಳುವಂಥದ್ದು. ಸೊ ಅದನ್ನು ಬಿಟ್ಟು ಬೇರೆ ಬೇರೆ ಆದಾಯ ಮೂಲಗಳು ಕೂಡ ಇರ್ಬೋದು ಬಿಸ್ನೆಸ್ಸಿಗೆ. ಸಮ್ ಸೈಡ್ ಇನ್ಕಮ್ಸ್ ಅಂತ ಹೇಳ್ತೀವಿ. ಲೈಕ್ ರೆಂಟ್ ರಿಸೀವ್ ಆಗಿದ್ದು, ಯಾವುದೋ ಬಿಲ್ಡಿಂಗನ್ನು ರೆಂಟಿಗೆ ಕೊಟ್ಟಿದ್ದೀವಿ, ಅದರಿಂದ ಅಮೌಂಟ್ ರಿಸೀವ್ ಆಗ್ತಾ ಇದೆ. ಕಮಿಷನ್ ರಿಸೀವ್ ಆಗ್ಬೋದು, ಕೆಲವು ಸಲ ಇಂಟ್ರೆಸ್ಟ್ ರಿಸೀವ್ ಆಗ್ಬೋದು, ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅದರಿಂದ ಇಂಟ್ರೆಸ್ಟ್ ರಿಸೀವ್ ಆಗ್ಬೋದು. ಇನ್ನು ಕೆಲವು ಸಲ ಡಿಸ್ಕೌಂಟ್ ರಿಸೀವ್ ಆಗಿರ್ಬೋದು. ನಾವು ಯಾರಿಗೂ 110 ರೂಪಾಯಿ ಕೊಡೋದಿರುತ್ತೆ, 100 ರೂಪೀಸ್ ಕೊಟ್ಟು ಅದನ್ನು ಸೆಟಲ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಅವಾಗ 10 ರೂಪಾಯಿ ನಮ್ಗೆ ಏನಾಯಿತು, ಡಿಸ್ಕೌಂಟ್ ರಿಸೀವ್ ಆದಾಗಾಯಿತು. ಆಮೇಲೆ ಅಪ್ರಿಸಿಯೇಷನ್ ಆಗ್ಬೋದು, ಅಂದರೆ ಇಟ್ ಈಸ್ ಅಪೋಸಿಟ್ ಆಫ್ ಡೆಪ್ರಿಸಿಯೇಷನ್. ಇಲ್ಲಿ ಏನಾಗುತ್ತೆ, ಯಾವುದೇ ಅಸೆಟ್ಗಳ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಅದನ್ನು ನಾವು ಗೇನ್ ಅಂತ ತಗೋತೀವಿ. ಸೊ ರೆವೆನ್ಯೂ ಕೆಟಗರಿಲೇ ಬರುತ್ತೆ ಅದು. ಸೊ ಯಾವುದೇ ಅಸೆಟ್ಗಳು ಅಂದರೆ ಇಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಲ್ವಾ, ಇದು ಯೂಶ್ವಲಿ ಇನ್ಕ್ರೀಸಿಂಗ್ ಇನ್ ನೇಚರ್, ಅಂದರೆ ಪ್ರತಿ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಅದಕ್ಕೆ ಅಪ್ರಿಸಿಯೇಷನ್ ಅಂತ ಕರಿತೀವಿ. ಸೊ ಈ ಥರದ ಕೆಲವೊಂದಷ್ಟು ಐಟಮ್ಗಳು ಬರುತ್ತೆ. ಇನ್ನು ನಾನಿಲ್ಲಿ ಹೈಲೈಟ್ ಮಾಡಿರುವಂಥ 2 ಐಟಮ್ಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡೋದನ್ನು ಬಿಟ್ಟಿದ್ದೀನಿ ನೋಡಿ, ಪರ್ಚೇಸ್ ರಿಟರ್ನ್ ಮತ್ತು ಸೇಲ್ಸ್ ರಿಟರ್ನ್. ಸೊ ಪರ್ಚೇಸ್ ಅಕೌಂಟ್ ಜೊತೆಗೆ ಪರ್ಚೇಸ್ ರಿಟರ್ನ್ ಅಕೌಂಟ್ ಕೂಡ ಒಂದು ಎಕ್ಸ್ಪೆನ್ಸ್ ಕೆಟಗರಿ ಹೋಗುತ್ತೆ. ಬಟ್ ಇಟ್ ಈಸ್ ನಾಟ್ ಆ್ಯಕ್ಚುಯಲ್ ಎಕ್ಸ್ಪೆನ್ಸ್, ಇಟ್ ಡಿಕ್ರೀಸಸ್ ದಿ ಎಕ್ಸ್ಪೆನ್ಸ್. ಹಾಗಾಗಿ ಇದಕ್ಕೆ ನಾವು ಕಾಂಟ್ರಾ ಎಕ್ಸ್ಪೆನ್ಸ್ ಅಂತ ಹೇಳ್ತೀವಿ.
ಉಳಿದ ಎಕ್ಸ್ಪೆನ್ಸ್ಗಳೆಲ್ಲ ಪೇ ಆಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ, ಕ್ರಿಯೇಟ್ ಆಗಿದೆ ಆ ಅಕೌಂಟ್ ಅಂತ ಅರ್ಥ. ಸೊ ಆವಾಗ ಡೆಬಿಟ್ ಮಾಡ್ತೀವಿ. ಆದರೆ ಪರ್ಚೇಸ್ ರಿಟರ್ನಿಗೆ ಮಾತ್ರ ನಾವು ಕ್ರೆಡಿಟ್ ಮಾಡ್ತೀವಿ, ಅಂದರೆ ಅಪೋಸಿಟ್ ಎಂಟ್ರಿ ಹಾಕಬೇಕಾಗತ್ತೆ. ಯಾಕಂದರೆ ಅದು ಡಿಕ್ರೀಸ್ ಇನ್ ಎಕ್ಸ್ಪೆನ್ಸ್. ಅಂದರೆ ಈಗ ಪರ್ಚೇಸ್ ಮಾಡಿರ್ತೀವಿ, ಏನೋ ಒಂದು ಡಿಫೆಕ್ಟ್ ಬಂತು, ಅದರಲ್ಲಿ ಒಂದು ಸ್ವಲ್ಪ ಐಟಮ್ಗಳು ವಾಪಸ್ ಕಳಿಸ್ತೀವಿ ಅಂತ ಇಟ್ಕೊಳ್ಳಿ. ಸೊ ಆವಾಗ ಅಷ್ಟು ವ್ಯಾಲ್ಯೂವಿನ ಪರ್ಚೇಸನ್ನು ನಾವು ಕ್ಯಾನ್ಸಲ್ ಮಾಡಬೇಕಲ್ವಾ. ಸೊ ಹಾಗಾಗಿನೇ ಎಕ್ಸ್ಪೆನ್ಸ್ ಅನ್ನೋದು ಕಡಿಮೆ ಆಗುತ್ತೆ ಇದರಿಂದಾಗಿ. ಹಾಗಾಗಿ ಅದೊಂದು ಕಾಂಟ್ರಾ ಎಕ್ಸ್ಪೆನ್ಸ್. ಅದೇ ರೀತಿಯಾಗಿ ಸೇಲ್ಸ್ ರಿಟರ್ನ್ ಕೂಡ. ಸೊ ಸೇಲ್ಸ್ ಅಂದರೆ ಇನ್ಕಮ್ ನಮಗೆ, ಬಟ್ ಸೇಲ್ ಆಗಿದ್ದು ರಿಟರ್ನ್ ಬಂದರೆ ಅವಾಗ ಅದರಿಂದಾಗಿ ಸೇಲ್ಸ್ನ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅಂದರೆ ಇನ್ಕಮ್ ಕಡಿಮೆ ಆದಾಗ ಆಯ್ತಲ್ವಾ. ಹಾಗಾಗಿನೇ ಅದಕ್ಕೆ ಕಾಂಟ್ರಾ ರೆವೆನ್ಯೂ ಅಂತ ಕರಿತೀವಿ, ಅಥವಾ ಕಾಂಟ್ರಾ ಇನ್ಕಮ್ಸ್ ಅಂತ ಕರಿತೀವಿ. ಉಳಿದೆಲ್ಲ ಇನ್ಕಮ್ ಕ್ಯಾಟಗರಿಲಿ ಬರುವಂಥ ಅಕೌಂಟ್ಗಳಿಗೆ ಅದು ರಿಸೀವ್ ಆದಾಗ ಅದನ್ನು ಕ್ರಿಯೇಟ್ ಆಗಿದೆ ಅಂತ ಹೇಳಿ ಕ್ರೆಡಿಟ್ ಎಂಟ್ರಿ ಹಾಕ್ತೀವಿ. ಆದರೆ ಸೇಲ್ಸ್ ರಿಟರ್ನಿಗೆ ಮಾತ್ರ ಕಾಂಟ್ರಾ ಇನ್ಕಮ್ ಆಗಿರೋದ್ರಿಂದ ಅದಕ್ಕೆ ಅಪೋಸಿಟ್ ಎಂಟ್ರಿ ಹಾಕಬೇಕು, ಅಂದರೆ ಡೆಬಿಟ್ ಎಂಟ್ರಿ ಹಾಕಬೇಕು. ಲಾಸ್ಟಲ್ಲಿ ಒಂದು ಸಮಪ್ ಮಾಡೋಣ. ಕ್ಯಾಪಿಟಲ್, ಲಯಬಿಲಿಟಿ ಮತ್ತು ರೆವೆನ್ಯೂಗಳಿಗೆ ಕ್ರೆಡಿಟ್ ರೂಲ್ ಅಪ್ಲೈ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಕ್ರೆಡಿಟ್ ರೂಲ್ ಅಂದರೆ ಏನು? ಇದೆಲ್ಲ ಐಟಮ್ಗಳು ಇನ್ಕ್ರೀಸ್ ಆದರೆ ಅಥವಾ ಕ್ರಿಯೇಟ್ ಆದರೆ ನಾವು ಅದನ್ನು ಕ್ರೆಡಿಟ್ ಮಾಡಬೇಕು, ಹಾಗೆ ಡಿಕ್ರೀಸ್ ಆದರೆ ಡೆಬಿಟ್ ಮಾಡಬೇಕು. ಸೊ ಇಲ್ಲಿ ಕೂಡ ಅಷ್ಟೇ, ಕ್ಯಾಪಿಟಲ್ ಅಕೌಂಟ್ ಯಾವಾಗೆಲ್ಲ ಯೂಸ್ ಆಗುತ್ತೆ? ಕ್ಯಾಪಿಟಲನ್ನು ಇಂಟ್ರೊಡ್ಯೂಸ್ ಮಾಡಿದಾಗ. ಕ್ಯಾಪಿಟಲ್ ಬಂದಿದೆ ಅಂದಮೇಲೆ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಹಾಗಾಗಿ ಅದು ಯಾವಾಗಲೂ ಕ್ರೆಡಿಟ್ ಆಗುತ್ತೆ. ಹಾಗೆ ಡ್ರಾಯಿಂಗ್ ಅಂತಂದರೆ ಕ್ಯಾಪಿಟಲ್ ಯಾವಾಗಲೂ ಡಿಕ್ರೀಸ್ ಆಗುತ್ತೆ ಡ್ರಾಯಿಂಗ್ ಮಾಡಿದ್ರಿಂದ, ಅದಕ್ಕೋಸ್ಕರ ಅದನ್ನು ಯಾವಾಗಲೂ ನಾವು ಡೆಬಿಟ್ ಮಾಡಬೇಕು. ಓಕೆನಾ? ಲಯಬಿಲಿಟೀಸ್ ಅಂತೂ ಮತ್ತು ಯಾವುದೇ ಕಾಂಟ್ರಾಗಳಿಲ್ಲ ಇಲ್ಲಿ, ಎಲ್ಲದಕ್ಕೂ ಒಂದೇ ರೂಲ್ ಅಪ್ಲೈ ಆಗೋದು. ಇನ್ಕ್ರೀಸ್ ಆದರೆ ಕ್ರೆಡಿಟ್, ಡಿಕ್ರೀಸ್ ಆದರೆ ಡೆಬಿಟ್. ಇನ್ನು ರೆವೆನ್ಯೂಸ್ಗಳಲ್ಲಿ ಸೇಲ್ಸ್ ರಿಟರ್ನ್ ಅಂದ್ಬಿಟ್ಟು ಉಳಿದಿದ್ದೆಲ್ಲದೂ ಕೂಡ ರೆವೆನ್ಯೂ ಆಗಿದೆ, ಅರ್ನ್ ಆಗಿದೆ ಅಥವಾ ರಿಸೀವ್ ಆಗಿದೆ ಅಂತಂದರೆ ಅರ್ಥ ಏನು? ಅದು ಕ್ರಿಯೇಟ್ ಆಗಿದೆ ಅಂತ. ಕಮಿಷನ್ ರಿಸೀವ್ ಆಗಿದೆ ಅಂದರೆ ಅರ್ಥ ಏನು? ಕಮಿಷನ್ ಬಂದಿದೆ. ಅಂದರೆ ಅಲ್ಲಿ ಎಲ್ಲೂ ಡಿಕ್ರೀಸ್ ಆಗೋದಕ್ಕೆ ಸಾಧ್ಯತೆ ಇಲ್ಲ ಅಲ್ವಾ. ಹಾಗಾಗಿನೇ ರೆವೆನ್ಯೂ ಕ್ಯಾಟಗರಿ ಯಾವಾಗಲೂ ಆಲ್ಮೋಸ್ಟ್ ಇನ್ಕ್ರೀಸೇ ಆಗುತ್ತೆ, ಡಿಕ್ರೀಸ್ ಆಗಲ್ಲ ಸೇಲ್ಸ್ ರಿಟರ್ನ್ ಅಂತನ್ನು ಬಿಟ್ಟು. ಅದಕ್ಕೋಸ್ಕರ ಯಾವುದೇ ರೆವೆನ್ಯೂ ಅಕೌಂಟ್ ಬಂದಾಗ ಅದನ್ನು ನಾವು ವಿತೌಟ್ ಸೆಕೆಂಡ್ ಥಾಟ್ ಕ್ರೆಡಿಟ್ ಮಾಡ್ತೀವಿ. ಸೊ ಇದೆಲ್ಲ ಅಕೌಂಟ್ಗಳು ಒಂದು ಟ್ರಾನ್ಸಾಕ್ಷನಲ್ಲಿ ಬಂದಿದೆ ಅಂದರೆ ಅದನ್ನು ವಿತೌಟ್ ಸೆಕೆಂಡ್ ಥಾಟ್ ನಾವು ಕ್ರೆಡಿಟ್ ಮಾಡ್ಬೋದು. ಒಂದು ಎಕ್ಸೆಪ್ಷನಲ್ ಕೇಸ್ ಅಂದರೆ ಸೇಲ್ಸ್ ರಿಟರ್ನ್. ಇದೊಂದಕ್ಕೆ ನಾವು ಅಪೋಸಿಟ್ ರೂಲ್ ಅಪ್ಲೈ ಮಾಡ್ತೀವಿ, ಅಂದರೆ ಡೆಬಿಟ್ ಮಾಡ್ತೀವಿ. ಇನ್ನು ಎಕ್ಸ್ಪೆನ್ಸ್ ಮತ್ತು ಅಸೆಟ್ಗಳಿಗೆ ಡೆಬಿಟ್ ರೂಲ್ ಅಪ್ಲೈ ಆಗುತ್ತೆ ಅಲ್ವಾ. ಸೊ ಡೆಬಿಟ್ ರೂಲ್ ಅಂದರೆ ಇನ್ಕ್ರೀಸ್ ಆದಾಗ ಡೆಬಿಟ್ ಮಾಡ್ತೀವಿ, ಡಿಕ್ರೀಸ್ ಆದರೆ ಕ್ರೆಡಿಟ್ ಮಾಡ್ತೀವಿ. ಅಸೆಟ್ಗಳೆಲ್ಲದೂ ಕೂಡ ಬಂದರೆ ಅಥವಾ ಕ್ರಿಯೇಟ್ ಆದರೆ ನಾವು ಡೆಬಿಟ್ ಮಾಡಬೇಕು, ಡಿಕ್ರೀಸ್ ಆದರೆ ಕ್ರೆಡಿಟ್ ಮಾಡಬೇಕು. ಇನ್ನು ಎಕ್ಸ್ಪೆನ್ಸ್ ಆಗಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಪೇ ಆಗಿದೆ ಅಂದರೆ, ರೆಂಟ್ ಪೇ ಆಗಿದೆ ಅಂದರೆ ಅರ್ಥ ಏನು? ಅದೊಂದು ರೆಂಟ್ ಅಕೌಂಟ್ ಅಥವಾ ಸ್ಯಾಲ್ರಿ ಅಕೌಂಟ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ ಅಂತ. ಹಾಗಾಗಿನೇ ಯಾವುದೇ ಎಕ್ಸ್ಪೆನ್ಸ್ ಆದಾಗ ಅಲ್ಲಿ ಡಿಕ್ರೀಸ್ ಆಗೋದು ಅನ್ನೋದು ಇರಲ್ಲ. ಒಂದು ಎಕ್ಸೆಪ್ಷನಲ್ ಕೇಸ್ ಅಂದರೆ ಪರ್ಚೇಸ್ ರಿಟರ್ನ್. ಅದನ್ನು ಹೊರತುಪಡಿಸಿ ಮತ್ತು ಯಾವುದೇ ಎಕ್ಸ್ಪೆನ್ಸಸ್ಸನ್ನು ನಾವು ತಗೋತಾ ಇದ್ದೀವಿ ಅಂದರೆ ಅದು ಯಾವಾಗಲೂ ಕೂಡ ಡೆಬಿಟೇ ಆಗುತ್ತೆ, ಕ್ರೆಡಿಟ್ ಆಗುವಂಥ ಚಾನ್ಸಸ್ ತುಂಬಾ ಕಡಿಮೆ. ಹಾಗಾಗಿ ಎಕ್ಸ್ಪೆನ್ಸ್ ಪೇ ಆಗಿದೆ ಅಂತ ಟ್ರಾನ್ಸಾಕ್ಷನಲ್ಲಿ ಕೊಟ್ಟಾಗ ಆ ಎಕ್ಸ್ಪೆನ್ಸ್ ಅಕೌಂಟನ್ನು ನಾವು ಯಾವಾಗಲೂ ಡೆಬಿಟ್ ಮಾಡ್ತೀವಿ. ಓಕೆನಾ? ಇದಕ್ಕೆ ಎಕ್ಸೆಪ್ಷನಲ್ ಕೇಸ್ ಅಂದರೆ ಪರ್ಚೇಸ್ ರಿಟರ್ನ್. ಪರ್ಚೇಸ್ ರಿಟರ್ನ್ ಆದಾಗ ಪರ್ಚೇಸ್ ರಿಟರ್ನ್ ಅಕೌಂಟಿಗೆ ಅಪೋಸಿಟ್ ರೂಲ್ ಹಾಕಬೇಕು, ಅಂದರೆ ಅದನ್ನು ನಾವು ಕ್ರೆಡಿಟ್ ಮಾಡಬೇಕು. ಸೊ ಇದಿಷ್ಟು ಕ್ಯಾಟಗರೀಸ್ ಆಫ್ ಅಕೌಂಟ್ ಬಗ್ಗೆ ಒಂದಷ್ಟು ಮಾಹಿತಿ. ಹೋಪ್ ದಿಸ್ ಈಸ್ ಹೆಲ್ಪ್ಫುಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರಾನ್ಸಾಕ್ಷನ್ ಎಕ್ಸಾಂಪಲ್ ತೊಗೊಂಡು ಪ್ರತಿಯೊಂದಕ್ಕೂ ಹೇಗೆ ಅನಾಲಿಸಿಸ್ ಮಾಡೋದು, ಹೇಗೆ ರೂಲ್ ಅಪ್ಲೈ ಮಾಡೋದು, ಹೇಗೆ ಎಂಟ್ರಿ ಹಾಕೋದು, ಇದನ್ನು ನೋಡ್ತಾ ಹೋಗೋಣ. ಸೊ ನಾನು ಇದೆಲ್ಲ ಕಾನ್ಸೆಪ್ಟ್ಗಳನ್ನು ಸಾಧ್ಯವಾದಷ್ಟು ಸಿಂಪಲ್ ಆಗಿ ಕ್ಲಿಯರ್ ಮಾಡುವಂಥ ಪ್ರಯತ್ನವನ್ನು ಪಟ್ಟಿದ್ದೀನಿ. ಇದರಲ್ಲಿ ಇನ್ನೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ಅಥವಾ ಇನ್ನೇನಾದರೂ ಡೌಟ್ಸ್ ಇದ್ದರೆ ಮತ್ತು ಯಾವುದಾದ್ರೂ ಕಾನ್ಸೆಪ್ಟ್ ಮೇಲೆ ವಿಡಿಯೋಸ್ ಬೇಕು ಅಂತಿದ್ರೆ ನೀವು ನಿಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದಕ್ಕೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದಕ್ಕೆ ಮರಿಬೇಡಿ. ಅಕೌಂಟೆನ್ಸಿನ ಹೀಗೆ ತುಂಬ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡು ಕಲಿಯೋದಕ್ಕೆ ನಮ್ಮ ಚಾನಲ್ ಅಕೌಂಟೆನ್ಸಿ ಈಸಿ ಲರ್ನಿಂಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಪಾರ್ಟ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.